ಬಿರು ಬಿಸಿಲಿನಿಂದ ಕಾದು ಕೆಂಡದಂತಾಗಿದ್ದಂತಹ ಬೆಂಗಳೂರಿಗೆ ವರ್ಣದೇವ ತಂಪೆರೆದಿದ್ದಾನೆ. ಸುಮಾರು 150 ದಿನಗಳ ಬಳಿಕ ಮಳೆಯಾಗಿದ್ರಿಂದ ಸಹಜವಾಗಿ ಎಲ್ಲರಲ್ಲೂ ಕೂಡ ಹರ್ಷ ಮನೆ ಮಾಡಿತ್ತು. ನಿನ್ನೆ ಮಧ್ಯಾಹ್ನದವರೆಗೂ ನೆತ್ತಿ ಸುಡ್ತಾ ಇದ್ದಂತಹ ಸೂರ್ಯ 2 ಗಂಟೆಯ ನಂತರದಲ್ಲಿ ಹೇಗೆ ಕೂಲ್ ಮಾಡ್ದ ಆ ರಿಪೋರ್ಟ್ ಇಲ್ಲಿದೆ. ಕಾದು ಕಾವಲಿಯಾಗಿದ್ದ ಬೆಂದಕಾಳೂರಿಗೆ ತಂಪೆರೆದ ಮಳೆರಾಯ. ಅಬ್ಬಬ್ಬ, ಕೊನೆಗೂ ಮಳೆ ಬಂತು. ಬೆಂಗಳೂರಿಗರು ಫುಲ್ ಖುಷ್. ಮಧ್ಯಾಹ್ನದವರೆಗೂ ಬಿರು ಬಿಸಿಲು, 2 ಗಂಟೆ ನಂತರ ವರುಣಾಗಮನ. ಸುಮಾರು 150 ದಿನಗಳ ಬಳಿಕ ಕೊನೆಗೂ ವರುಣ ಬೆಂದಕಾಳೂರಿಗೆ ತಂಪೆರೆದಿದ್ದಾನೆ. ಮೊನ್ನೆ ಬೆಂಗಳೂರಿನ ಕೆಲವೆಡೆ ಮಾತ್ರ ಸಾಧಾರಣ ಮಳೆಯಾಗಿತ್ತು. ಆದ್ರೆ ನಿನ್ನೆ ಮಧ್ಯಾಹ್ನದ 2:30 ಸುಮಾರಿಗೆ ನಗರದ ಹಲವೆಡೆ ಅಬ್ಬರದ ಮಳೆಯಾಗಿದೆ. ಬಿಸಿಲ ಬೇಗೆಯಿಂದ ಬೆಂದಿದ್ದಂತಹ ಜನರಿಗೆ ವರುಣಾಗಮನದಿಂದ ತುಸು ಜೀವ ಬಂದಂತಾಗಿದೆ. ನಿನ್ನೆ ಬೆಳಿಗ್ಗೆ ಮಧ್ಯಾಹ್ನ 2 ಗಂಟೆ ತನಕ ಬಿಸಿಲು ನೆತ್ತಿ ಸುಡ್ತಾ ಇತ್ತು. ನಂತರ ಮಳೆಯ ಸಿಂಚನ ಆಗಿದ್ದು ಸಿಲಿಕಾನ್ ಸಿಟಿ ಜನ ಫುಲ್ ಖುಷಿಯಾದ್ರು. ಮೊನ್ನೆ ಕೆಲವು ಏರಿಯಾಗಳಲ್ಲಿ ಮಾತ್ರ ಮಳೆ ಆಗಿತ್ತು. ಆದ್ರೆ ನಿನ್ನೆ ಬೆಂಗಳೂರಿನ ಬಹುತೇಕ ಕಡೆ ಜೋರು ಮಳೆಯಾಗಿದೆ. ಕೆಲವರು ಬಿರು ಬಿಸಿಲಿನಲ್ಲಿ ಮಳೆ ಕಂಡ ಖುಷಿಯಲ್ಲಿದ್ರೆ, ಇನ್ನು ಕೆಲವರು ಮಳೆಯಲ್ಲಿ ವಾಹನವನ್ನ ಚಾಲನೆ ಮಾಡಿದ್ರು. ಮಕ್ಕಳಂತೂ ಮಳೆ ಕೊಂಡು ಕುಣಿದು ಕುಪ್ಪಳಿಸಿದ್ರು. ಮಳೆ ನೋಡಿದ್ರೆ ಹೇಗ್ ತಾನೇ ಸುಮ್ನಿರೋದಿಕ್ಕಾಗತ್ತೆ, ಶೀತ ಆದ್ರೂ ಪರವಾಗಿಲ್ಲ, ಮಜಾ ಮಾಡಿದ್ವಿ ಅಂತಾರೆ ಪುಟಾಣಿಗಳು. ಸೊ ನಂಗೆ ತುಂಬಾ ಖುಷಿ ಆಗ್ತೈತೆ. ತುಂಬಾ ದಿವಸ ಆಯ್ತು ಮಳೆಯಲ್ಲಿ ಆಟ ಆಡಿ. ಸೊ ನಂಗೆ ತುಂಬಾ ಖುಷಿ ಅಂದ್ರೆ ಖುಷಿ. ಇದೇ ಫಸ್ಟ್ ಟೈಮ್ ನಾನು ಆಟ ಆಡ್ತಾ ಇರೋದು. ನನ್ನ ಕನ್ಸಲ್ಲೆಲ್ಲ ಮಳೆನ ಬರ್ತಾಯಿತ್ತು, ಆಟ ಆಡ್ಬೇಕಂತ ನಾನು ಡೈಲಿ ನಾನು ಬೇಡ್ಕೊಂತ ಇದ್ದೆ. ಹೌದು, ನಂಗಂತೂ ತುಂಬಾನೇ ಖುಷಿ ಆಗ್ತಿದೆ. ಯಾಕಂದ್ರೆ ಇದು ಮಳೆ ಅಂದ್ರೆ ತುಂಬಾ ದಿವಸ ಆಯ್ತು ಬಂದು. ಇಷ್ಟು ದಿನ ಇಂದ ಬರೀ ಬಿಸಿಲಿತ್ತು. ಇವತ್ತು ತುಂಬಾ ಮಳೆ ಬಂದಿದೆ, ಜೋರಾಗಿ ಮಳೆ ಬೀಳ್ತಿದೆ. ಅದಕ್ಕೆ ನಂಗೆ ಖುಷಿಯಾಗಿ ಮಳೆಯಲ್ಲಿ ಆಟ ಆಡ್ತಿದ್ದೆ. ನಂಗಂತೂ ಖುಷಿ ಆಗ್ತಿದೆ. ಅಂದ್ರೆ ಮಳೆಯೆಲ್ಲ ನೆಂದು ಬಿಟ್ಟಿದ್ದೆ ಆವಾಗಿಂದ. ನಂಗಂತೂ ತುಂಬಾನೇ ಖುಷಿ ಆಯ್ತು. ಕೋಲ್ಡ್ ಆದ್ರೆ ಡಾಕ್ಟರ್ ಹತ್ರ ತೋರಿಸ್ಕೊಂತೀವಿ. ನಿನ್ನೆ ಮಧ್ಯಾಹ್ನದ ವೇಳೆಯೇ ಸಿಲಿಕಾನ್ ಸಿಟಿಯಲ್ಲಿ ಬಹುತೇಕ ಕಡೆ ಮೋಡ ಮುಸುಕಿತ್ತು. ಕತ್ತಲಾದಂತೆ 2:45 ಸುಮಾರಿಗೆ ಭಾಸವಾಗ್ಬಿಟ್ಟಿತ್ತು. ಮಧ್ಯಾಹ್ನದಲ್ಲೇ ನಗರದಲ್ಲಿ ಗುಡುಗು ಸಿಡಿಲು ಸಹಿತ ಅಬ್ಬರದ ಮಳೆಯಾಗಿದೆ. ನಾವೆಲ್ಲ ಸಾಮಾನ್ಯವಾಗಿ ಸಂಜೆ ಆದಾಗ ಮಾತ್ರ ಕತ್ಲನ್ನ ನೋಡಿರ್ತೀವಿ. ಆದ್ರೆ ಇವತ್ತು ಮಧ್ಯಾಹ್ನವೇ ಮೋಡ ಕವಿದಂತೆ ಕತ್ತಲಾಗಿತ್ತು. ಬಿಸಿಲ ಬೇಗೆಯಿಂದ ಬೆಂದಿದ್ದಂತಹ ಜನರು ಸುರಿದ ಮಳೆಯಿಂದ ಸಂತಸಗೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಇನ್ನು 5-6 ದಿನ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಮೇ 7ರ ತನಕ ಬೆಂಗಳೂರಿನಲ್ಲಿ ಸಾಧಾರಣ ಮಳೆ ಆಗುತ್ತಂತೆ. ಇದಕ್ಕೆ ಸಾಕ್ಷಿ ಅನ್ನೋ ತರ ನೆನೆ ಜೋರು ಮಳೆ ಆಗಿದ್ದು ಬೆಂಗಳೂರು ಕೂಲ್ ಆಗಿದೆ. ಇನ್ನು ಹೊಸಕೋಟೆ ಸುತ್ತಮುತ್ತ ಗುಡುಗು ಸಹಿತ ಭಾರಿ ಮಳೆಯಾಗಿದ್ದು ಗಣಗಲ್ಲು ಬಳಿ ಸಿಡಿಲು ಬಡಿದು ಮಹಿಳೆ ಹಾಗೂ 20ಕ್ಕೂ ಹೆಚ್ಚು ಮೇಕೆಗಳು ಸಾವನ್ನಪ್ಪಿವೆ. ದಿಢೀರ್ ಮಳೆ ಬಂದಿದ್ರಿಂದ ರತ್ನಮ್ಮ ಬೇವಿನ ಮರದ ಕೆಳಗೆ ಕೂತ್ಕೊಂಡಿದ್ರು. ಆದ್ರೆ ಅದೇ ವೇಳೆ ಸಿಡಿಲು ಬಡಿದು ಸ್ಥಳದಲ್ಲಿಯೇ ರತ್ನಮ್ಮ ಸಾವನ್ನಪ್ಪಿದ್ದಾರೆ. ಇನ್ನೊಂದು ವಾರ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಕೆಲ ಜಿಲ್ಲೆಗಳಲ್ಲಿ ಹಗುರ ಮಳೆ ಆಗುವ ಸಾಧ್ಯತೆ ಇದೆಯಂತೆ. ದಕ್ಷಿಣ ಕನ್ನಡ, ಉಡುಪಿ, ಚಾಮರಾಜನಗರ, ಮೈಸೂರು, ಕೊಡಗು, ಮಂಡ್ಯದಲ್ಲಿ ಮುಂದಿನ 4 ದಿನಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಆಗುವ ಸಾಧ್ಯತೆ ಇದೆ. ಇನ್ನು ಬೀದರ್, ಕಲಬುರಗಿ, ಯಾದಗಿರಿ, ಬಳ್ಳಾರಿ, ರಾಯಚೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಉಷ್ಣ ಅಲೆ ಮುಂದುವರಿಕೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಹವಾಮಾನ ಇಲಾಖೆ ಮುಂದಿನ 1 ವಾರ ಭಾರಿ ಮಳೆ ಆಗುತ್ತೆ ಅಂತ ನೀಡಿದಂತಹ ಮುನ್ಸೂಚನೆ ನಿಜ ಆಗಿದೆ. ಇನ್ನು 6 ದಿನ ನಗರದಲ್ಲಿ ವಾತಾವರಣ ಹೇಗಿರುತ್ತೆ ಕಾದು ನೋಡಬೇಕಾಗಿದೆ. ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.